ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೇಮಾವತಿ ಡ್ಯಾಮಲ್ಲಿದ್ದೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಮೇನ್ ರೋಡಲ್ಲೇ ಇದೆ. ನಮ್ಮೂರಿಂದ ಇಲ್ಲಿಗೆ 3 ಕಿಲೋಮೀಟರ್ ಏನೋ ತೋರಿಸುತ್ತೆ. ತುಂಬ ಚೆನ್ನಾಗಿದೆ. ಯಾರ್ಯಾರಲ್ಲಿದ್ದೀರಾ ದಯವಿಟ್ಟು ಹೋಗಿ ನೋಡಿ. ಯಾವಾಗ್ಲೂ ಓಪನ್ ಇರೋದೇ ಇಲ್ಲ. ಮಳೆ ಜಾಸ್ತಿ ಬಂದಿತ್ತಲ್ಲ, ಅವತ್ತಿನ ದಿನ ಕ್ಲೋಸ್ ಮಾಡಿದರು. ಬಟ್ ಅವತ್ತು ಓಪನ್ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೆವಿ ಬಿಸಿಲು ಇತ್ತು. ಆದ್ರೂ ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ಆ ಬಿಸಿಲೆಲ್ಲ ಮ್ಯಾಟರೇ ಆಗಲ್ಲ ಅಲ್ವಾ. ಅಷ್ಟು ಖುಷಿ ಆಗ್ತಿತ್ತು. ಎಷ್ಟೋ ವರ್ಷಗಳಿಂದ ನಾನು ನೋಡೇ ಇರಲಿಲ್ಲ. ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು. ಸಿಕ್ತು ಅನ್ನೋಷ್ಟರಲ್ಲಿ ಹತ್ತಿರ ಇದೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಬಟ್ ಅದು ಇನ್ನೂ ಸಿಕ್ಕೇ ಇರಲಿಲ್ಲ. ಸೊ ಇದು ಮಧ್ಯದಲ್ಲಿದೆ. ಇದು ನೋಡೋದಕ್ಕೂ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಹೊಗೇನಕಲ್ ಫಾಲ್ಸಲ್ಲಿ ಈ ಥರ ನಾನು ನೋಡಿದ್ದು. ಬಟ್ ಇಲ್ಲಿ ಅಂದರೆ ಮಧ್ಯದ ಹೊಳೆ ಇರುತ್ತಲ್ಲ, ಆ ಹೊಳೆಯಲ್ಲಿ ಈ ನೀರು ಹೋಗುತ್ತೆ. ಇದು ಬಂದು ಕಾರ್ಲೆ. ಆ ನೀರು ನೆಕ್ಸ್ಟ್ ಕಾರ್ಲೆ ಅಂತ ಇದೆ, ಅಲ್ಲಿಗೆ ಹೋಗಿ ಸೇರುತ್ತೆ. ಎಷ್ಟು ಚೆನ್ನಾಗಿ ಖುಷಿಯಿಂದ ಆಟ ಆಡ್ಕೊಂಡು ಹೋಗ್ತಾ ಇದ್ದಾನೆ. ಫುಲ್ಲು ಖುಷಿ. ಹಬ್ಬ ಸಿಕ್ಕೇ ಬಿಡ್ತು. ಫೈನಲ್ ಆಗಿ ಡ್ಯಾಮ್ ಹತ್ರ ಬಂದ್ವಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಹೇಮಾವತಿ ಜಲಾಶಯ. ನಾನು ಮಾತಾಡೋದು ಕೇಳಿಸಲ್ಲ ಆ ಸೌಂಡಿಗೆ. ಅಷ್ಟು ಫೋರ್ಸಲ್ಲಿ ನೀರು ಬರ್ತಾ ಇತ್ತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾವು ರಿಟರ್ನ್ ಹೋಗ್ತಾ ಇದ್ದವರು ಮತ್ತೆ ವಾಪಸ್ ಬಂದ್ವಿ. ಅಷ್ಟು ಚೆನ್ನಾಗಿ ನೀರು ಧುಮುಕ್ತಾ ಇತ್ತು. ಎಷ್ಟು ಫೋರ್ಸಾಗಿ ಬರ್ತಾ ಇದೆ ಗೊತ್ತಾ. ತುಂಬಾ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ.
ಬ್ಯಾಕ್ ಟು ಹೋಮ್, ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ. ನಮ್ಮೂರಿಂದ ಒಂದು 3-4 ಕಿಲೋಮೀಟರ್ ಇದೆ. ಸೊ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದ್ಸತಿ ಬಂದು ನೋಡ್ಕೊಂಡು ಹೋಗಿ, ಇಲ್ಲ ಕ್ಲೋಸ್ ಮಾಡಿಬಿಡ್ತಾರೆ.